ಅದ. ಬೆಳಗ್ಗೆ ಊಟ ಮಾಡಿದವ ಏನಾದರೂ ಕಂಡಪುರ ಇಲ್ಲಿ ನಡ್ಕೋದ್ರೆ ತಿರುಗಾಡೋದಾಗ ಬನ್ನಿ ಇವಾಗ ಬೇಗ ಪಾನಿಪುರಿ ತಿನ್ನೋ ಅಂತೇಳಿ ಒಂದಿಷ್ಟು ಮಾಲ್ ಕಡೆ ಹೊಂಟೀನಿ. ಮನೆಗಾಯ್ತು ಇವಾಗ ನಾಳೆ ಶುಕ್ರವಾರ ಅಲ್ಲ, ರಶ ಅಂತೇಳಿ ಸಿಕ್ಕಾಪಟ್ಟೆ ರಶ್ ಅದ ಬಿಜಾಪುರ ಮಾರ್ಕೆಟ. ಸಿಕ್ಕಾಪಟ್ಟೆ ಅಂದ್ರೆ ಟ್ರಯಲ್ ಮಾಡಿ ಸಾಕಾಯ್ತು ನನಗೆ. ಟ್ರಯಲ್ ಮಾಡಿ ಮಿತ್ತು ಗೈಸ್. ಅಷ್ಟು ಬಟ್ಟೆ ನೋಡಿದೆ, ನನಗೆ ಲಾಸ್ಟಲ್ಲಿ ಒಂದೇ ಜೋಡಿ ಇಷ್ಟ ಆಗಿದ್ದು. ಓಡಾಡಿ ತಿರುಗಾಡಿ ಮಾಡಿ ಒಂದಿಷ್ಟು ಶಾಪಿಂಗ್ ಮಾಡ್ಕೊಂಡ್ಬಂದಿನಿ ಗೈಸ್. ನಮ್ಮ ಮಹಿಳಾ ಮಿತ್ರ ಅವ್ರು ಕೊಡಿಸಿದ್ದು. ಬನ್ನಿ ಶಾಪಿಂಗ್ ಅಂತ ಹೋಗಿದ್ದು, ಅವ್ರೊಂದು ಶಾಪಿಂಗ್ ಮಾಡಕತ್ತಿಲ್ಲ, ನನಗೂ ಶಾಪಿಂಗ್ ಮಾಡಿಸ್ಬಿಟ್ರು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಬೆಳಗ್ಗೆ ಎದ್ದು ಸೀದಾ ಮತ್ತೊಬ್ಬ ಊಟಕ್ಕೆ ಕುಂತೀನಿ. ಯಾಕಪ್ಪ ಅಂದ್ರೆ ಏನು ಮಾಡ್ತೀರಿ, ಹೊಟ್ಟೆ ಪಡಿ ತಿನ್ನಬೇಕಲ್ಲ. ನಮ್ಮ ಸಿಂಬಾಯಿ ತಿಂದು ಬಂದ, ಇವಾಗ ನಾವು ತಿನ್ಬೇಕಷ್ಟೇ. ಇವಾಗ ಅದೇ ಐತಲ್ಲ ಗೈಸ್, ಪನ್ನೀರ್ ಮಸಾಲ ಗೈಸ್, ಅದನ್ನೇ ತಿನ್ನೋದು ಇವಾಗ. ಬನ್ನಿ ಅದನ್ನು ಸಪ್ಪ ಸೆಟ್ ಮಾಡ್ಬಿಟ್ಟು ಸಿಗ್ತೀನಿ ಅಂತ. ನಾಳೆ ಸ್ವತಂತ್ರ ದಿನಾಚರಣೆ, ಅಂದ್ರೆ ನೀವು ಇವತ್ತಿನ ದಿನ ನೋಡ್ತಿರಲಿ, ಇವತ್ತಿನ ದಿನ ಸ್ವತಂತ್ರ ದಿನಾಚರಣೆ ಇರ್ತದ. ಎಲ್ರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಇವತ್ತು ಅದಕ್ಕೆ ಕಾಲೇಜ್ಗೆ ಹೋಗಿಲ್ಲ. ಯಾಕೆ ಹೋಗಿಲ್ಲಪ್ಪ ಅಂದ್ರೆ ಅಲ್ಲಿ ಕಸ ಎಲ್ಲ ಕಸ್ತಾರೆ ಗೈಸ್. ಸದಸ್ಯರಿಂದ ಊಟ ಮಾಡಿಕ್ಯಾರ ಇಲ್ಲೇ ಮುಕ್ಕೊಳ್ಳೋದು, ಸ್ವಲ್ಪ ಏನಾದ್ರು ಮತ್ತೆ ಕೆಲಸ ಅದಾವ ನೋಡೋ ಮತ್ತೆ ಮಾಡೋಣಂತ. ಬನ್ನಿ ಗೈಸ್, ಬೇಗ ಐತಲ್ಲ, ಇದನ್ನು ಸಪ್ಪ ಸೆಟ್ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ಅಂತ ಗೈಸ್. ಲೆಟ್ಸ್ ಗೋ ಗೈಸ್. ಇವಾಗ ಸಂಜೆ ಎದ್ದು ಸ್ವಲ್ಪ ರೆಡಿಯಾಗಿ ಹೊರಗೊಂಟಿನಿ. ಎಲ್ಲಿ ಹೊರಗೊಂಟಿನಪ್ಪ ಅಂದ್ರೆ ಒಂದಿಷ್ಟು ಬಟ್ಟೆ ತೊಗೋಬೇಕನ್ನೋ ಪ್ಲ್ಯಾನ್ ಗೈಸ್. ಒಂದು ಸ್ವಲ್ಪ ಏನೋ ಒಂದು ಡೇ ಬರ್ತದೆ, ನೀವು ನೋಡ್ತೀರಿ. ಇನ್ನೊಂದು 2 ದಿನ ಒಟ್ಟಿಗೆ ಹಾಕೊಳಕ ಇವಾಗೆ ತೊಗೊಂಡ್ರೆ ಸ್ವಲ್ಪ ಎಲ್ಲ ನಮ್ಮ ಫಿಟ್ಟಿಂಗ್ ಅದು ಮಾಡಿಸ್ಬೇಕಲ್ಲ. ನಮಗಂತೂ ಕರೆಕ್ಟ್ ಬರಲ್ಲ, ನಿಮ್ಗೆ ಗೊತ್ತದ ನಮ್ಮ ಬಾಡಿ ನೋಡಿದ್ರೆ. ಅದಕ್ಕೆ ಗೈಸ್ ಇನ್ನು ನಾನು ಯಾವ ಥರ ತೊಗೋಬೇಕು ಅನ್ನೋದು ಪ್ಲ್ಯಾನಿಂಗ್ ಇಲ್ಲ. ಹೋಗೋಮಂತ ಬನ್ನಿ. ಮಾಲ್ದಾಗ ತೊಗೋದು ಮಾಡಿದ್ರೆ ಮಾಲ್ದಾಗ ಬ್ಯಾಗಿ ಪ್ಯಾಂಟ, ಇದ್ರ ಪ್ಯಾಂಟ, ಶರ್ಟ್ ಅದು ಇರ್ತಾವೆ. ನನಗೆ ಆ ಥರ ಹಾಕೊಳಕ್ಕೆ ಇಷ್ಟ ಇಲ್ಲ ಇವತ್ತು ಈ ಸರ್ತಿ. ಅದ್ರ ಸಲ ಈ ಸರ್ತಿ ಏನೋ ಫಾರ್ಮಲ್ ಅದ ತೊಗೋಬೇಕನ್ನೋ ಪ್ಲ್ಯಾನ್ ಅದ. ಬಟ್ ಅಲ್ಲಿ ಅಂಗಡಿ ಏನು ಗೊತ್ತಾಗಲ್ಲ, ಯಾವ ಥರ ತೊಗೋತೀನಿ ಏನು ಬಿಡ್ತೀನಿ ನನಗೂ ತೊಗೋತಿಲ್ಲ ಗೈಸ್. ಬನ್ನಿ ಚಲೋ ಹೋಗೋಮಂತ. ಇವಾಗ ಇದು ಪ್ರಜಾಪಾಯಿ ಶಿಸ್ತು ತಣ್ಣೀರು ಮಾಡ್ಕೊಂಡು ಜಳಕ ಮಾಡಿ ರೆಡಿ ಆಗೀನಿ. ಹೊರ ಬಂದು ನೋಡ್ರೆ ಮತ್ತೆ ಮಳೆರಾಯನ ಆರ್ಭಟ ಶುರು ಆಗ್ಯದ. ಅಂದ್ರೆ ಸ್ಪೀಡ್ ಇಲ್ಲ, ಸ್ಲೋ ಅದ, ಹನಿ ಅದ. ಅದಕ್ಕೆ ಹೋಗಿ ಬರೋಮಂದ ಪ್ಲ್ಯಾನ್ ಗೈಸ್. ಬನ್ನಿ ಬೇಗ ಹೋಗಿ ಬರೋಣ ಗೈಸ್. ಚಲೋ ಇವಾಗ ಹೋಗಿ ಬಟ್ಟೆ ತೊಗೊಂಡು ಮತ್ತೆ ಬರ್ಬೇಕು ವಾಪಸ್. ಮನೆ ಬರೋತನ ಮಳೆ ಬರ್ಬಾರ್ದು ಅಷ್ಟೇ ನಾನು ಬಿಡ್ಕೊಳ್ಳೋದು. ಹೋಗಿ ವಾಪಸ್ ಬರೋತನ ಮಳೆ ಬರಲಿಲ್ಲ ಅಂದ್ರೆ ಖುಷಿ ಆಗುತ್ತೆ. ಮಳೆ ಬಂತ ಮತ್ತೆ ಒಳ ಹೋಗಿ ಬೀಳ್ತದೆ ಗೈಸ್. ಓಕೆನಾ? ಚಲೋ ಗೈಸ್ ಹೋಗೋಮಂತ. ಹೋಗ್ಯಾರ ಬೇಗ ಹೋಗಿ ಬಟ್ಟೆ ತೊಗೊಂಡು ವಾಪಸ್ ಬರೋಮಂತ ಗೈಸ್. ಬನ್ನಿ ಗೈಸ್, ಇವಾಗ ರೆಡಿ ಆಗಿಬಿಟ್ಟು ಇವಾಗ ಮನೆ ಬಿಡತ್ತೀನಿ. ಮಳೆ ಇವಾಗ ಜಿಟಿ ಅದ, ಯಾವಾಗ ಸ್ಪೀಡ್ ಆಗುತ್ತೋ ಗೊತ್ತಿಲ್ಲ. ಜಿಟಿ ಬರತ್ತೆ ಮಳೆ. ಅದಕ್ಕೆ ಬನ್ನಿ ಬೇಗ ಹೋಗೋಣ ಅಂತ. ಚಲೋ ಗೈಸ್ ಬೇಗ ಹೋಗಿ ಬಟ್ಟೆ ತೊಗೊಂಡು ಮತ್ತೆ ವಾಪಸ್ ಬೇಗ ಬರೋಣ ಅಂತ. ಬನ್ನಿ ನಮ್ಮಲ್ಲಿ ಚಂಪಕ್ಲಲ್ಲ ಅದ, ಅದಕ್ಕೆ ನೋಡಿ ನಗಲಾಗ್ತಿದೆ. ಚಲೋ ಗೈಸ್ ಬೇಗ ಹೋಗಿ ಬಟ್ಟೆ ಅದು ತೊಗೊಂಡು ವಾಪಸ್ ಬರಬೇಕು. ಮಳೆ ಬರಬಾರ್ದು ಅಷ್ಟು ಅನ್ನೋದ್ರಾಗ. ಸ್ವಲ್ಪ ಮಳೆ ಇರಲಿಲ್ಲ ಅಂದ್ರೆ ಚಲೋ ಆಗುತ್ತೆ. ಇಲ್ಲ ಮಳೆ ಬಂತು ಅಂದ್ರೆ ಭಾಳ ಹೈರಾಣ ಆಗುತ್ತೆ. ಸಂಜೆಗೆ ಮಳೆ ಬರೋದು ಚಲೋ ಆಗುತ್ತೆ. ನಮ್ಮ ಬಿಜಾಪುರ ಅಂತ ಸಾಕಾಯ್ತು ಮಳೆ ಕಾಲ ಗೈಸ್. ಅಲ್ಲಿಂದ ಇವಾಗ ಒಂದಿಷ್ಟು ಮಾಲ್ ಕಡೆ ಹೊಂಟೀನಿ. ಇಲ್ಲಿ ಬರೀ ಗಾಂಚ ನೋಡಿದ್ರೆ ಹಂಗೆ ಅಂತೇಳಿ ಒಂದಿಷ್ಟು ಮಾಲ್ ಕಡೆ ಹೊಂಟೀನಿ. ಮನೆಗಾಯ್ತು ಇವಾಗ ನಾಳೆ ಶುಕ್ರವಾರ ಅಲ್ಲ, ರಶ ಅಂತೇಳಿ ಸಿಕ್ಕಾಪಟ್ಟೆ ರಶ್ ಅದ ಬಿಜಾಪುರ ಮಾರ್ಕೆಟ. ಸಿಕ್ಕಾಪಟ್ಟೆ ರಶ್ ಅದ ಗೈಸ್. ತಗೊಡು ಅದರ್ಸ್ಲೆ ಅಂತ ಹೇಳ್ತಾರೆ. ಎಲ್ಲ ಕಡೆ ಪೊಲೀಸ್ ಮೊಮ್ಮಗಳು ನಿಂತಿರ್ತಾರೆ. ಅದರ್ಸ್ಲಿಂದ ಅಲ್ಲಿ ದೂರ ಹಚ್ಚಿ ವಾಪಸ್ ಆಟೋ ತಗೊಂಡಿನಿ. ಈಗ ಎಂತ ಟೈಮಿಂಗ್. ಬನ್ನಿ ಗೈಸ್ ಬೇಗ ಹೋಗಿ ಅಲ್ಲಿ ಒಂದಿಷ್ಟು ನೋಡೋಣಂತ. ಅಲ್ಲಿ ಚಲೋ ಸಿಗ್ತಾವೆ ಏನಿಲ್ಲ, ನೀವು ಸಿಕ್ಕರೆ ಅಲ್ಲಿ ತೊಗೊಳ್ಳೋಂತ, ಸಿಗಲಿಲ್ಲ ಅಂದ್ರೆ ಮತ್ತೆ ಇಲ್ಲಿ ಬರೋಣ. ಸಿಕ್ಕಾಪಟ್ಟೆ ರಶ್ ಅದ. ಆದ್ರೆ ಇಲ್ಲಿ ಬಟ್ಟೆ ತೊಗೊಳ್ಳೋದಂತ ಹೈರಾಣದ. ನೋಡೋಣ ಏನಾಗುತ್ತೆ ನಾವು. ಚಲೋ ಲೆಟ್ಸ್ ಗೋ ಗೈಸ್. ಇಲ್ಲಿ ಯೂಟ್ಯೂಬ್ ಮಾಲಿಗೆ ಬಂದಿದ್ವಿ ಬಟ್ಟೆ ತೊಗೊಳಕ. ಇಲ್ಲಿ ನೋಡ್ರಿ ತಗೊಂಡು ಬಟ್ಟೆ ಅದ ಸಿಕ್ಕಾಪಟ್ಟೆ. ಅಂದ್ರೆ ಟ್ರಯಲ್ ಮಾಡಿ ಸಾಕಾಯ್ತು ನನಗೆ. ಟ್ರಯಲ್ ಮಾಡಿ ಮಿತ್ತು ಗೈಸ್. ಅಷ್ಟು ಬಟ್ಟೆ ನೋಡಿದೆ, ನನಗೆ ಲಾಸ್ಟಲ್ಲಿ ಒಂದೇ ಜೋಡಿ ಇಷ್ಟ ಆಗಿದ್ದು. ನೋಡೋಮಂತ ಹೆಚ್ಚು ಗೈಸ್, ನೋಡೋಮಂತ ಏನಾಗುತ್ತೆ ಅನ್ನೋದು ತೋರಿಸ್ತೀನಿ ನಿಮಗೆ. 70% ಆಫ್ ಅಂತ ಗಣರಾಜ್ಯೋತ್ಸವದ ಅಂಗವಾಗಿ ಗೈಸ್. ಅದ್ರ ಸಲ ನಾನು ಎಂದ ಸಸ್ತದಾಗದವ, ಸಿಕ್ಕಾಪಟ್ಟೆ ಸಸ್ತದಾಗದ ಬಟ್ಟೆ. ಬಟ್ ಕ್ವಾಲಿಟಿ ನನಗಂತೂ ಇಷ್ಟ ಆಗಲಿಲ್ಲ.
ಅಲ್ಲಿ ಇಷ್ಟ ಆದವ ಬಂದು ವಾಪಸ್ ಈ ಕಡೆ ಬಂದು ಮಾಡೋದ್ರೊಳಗೆ ಇಷ್ಟನೇ ಆಗಲ್ಲ ಗೈಸ್. ಬನ್ನಿ ಇವಾಗ ಮತ್ತೆ ಸೆಕೆಂಡ್ ಫ್ಲೋರಿಗೆ ಬಂದೀನಿ, ನೋಡೋಣ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ನನಗೆ ಇವಾಗ ಫಾರ್ಮಲ್ ಉಡ್ಬೇಕನ್ನೋ ಆಸೆ, ಬಟ್ ಫಾರ್ಮಲ್ದಾಗ ಯಾವ ಥರ ಉಡ್ಬೇಕನ್ನೋದು ಗೊತ್ತಿಲ್ಲ, ಕಲರ್ ಕಾಂಬಿನೇಷನ್ ಗೊತ್ತಿಲ್ಲ ನನಗೆ. ಅದಕ್ಕೆ ಟ್ರೈ ಮಾಡಿ ನೋಡಕತ್ತೇನೆ, ನೋಡೋಮಂತೆ ಗೈಸ್. ಚಲೋ ಒಂದು ಜೋಡಂತೂ ಇವಾಗ ಕಂಪ್ಲೀಟ್ ಆಗಿದೆ, ಇನ್ನೊಂದು ಜೋಡ್ ತೊಗೋಬೇಕು. ಇದು ನಮ್ಗೆ ನಮ್ಮ ಮಹಿಳಾ ಮಿತ್ರ ಕೊಡ್ಸಕತ್ತಾರ ಗೈಸ್, ಅದಕ್ಕೆ ಅಂತ ಹೇಳಿ ಬನ್ನಿ ಬೇಗ ಐತಲ್ಲ ನೋಡ್ಕೊಳ್ಳೋಮಂತ ತೋರಿಸ್ತೀನಿ ಅಂತ ನಿಮಗೆ. ಲೆಟ್ಸ್ ಗೋ ಗೈಸ್. ಇವಾಗ ಒಂದಿಷ್ಟೆಲ್ಲ ಬಟ್ಟೆ ತೊಗೊಳ್ಳೋದು ಶಾಪಿಂಗ್ ಕಂಪ್ಲೀಟ್ ಆಯಿತು. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಇವಾಗ ಒಂದಿಷ್ಟು ಪಾನಿಪುರಿ ತಿನ್ನೋಮಂತ ಸಿಕ್ಕಾಪಟ್ಟೆ ಹಸುವಾಗ್ಯದ. ಬೆಳಗ್ಗೆ ಊಟ ಮಾಡಿದವ ಏನಾದರೂ ಕಂಡಪಟ್ಟು ಹಸುವಾಗ್ಯದ. ಇನ್ನು ನಡ್ಕೋದ್ರೆ ತಿರುಗಾಡೋದಾಗ ಬನ್ನಿ ಇವಾಗ ಬೇಗ ಪಾನಿಪುರಿ ತಿನ್ನೋಮಂತ. ಒಂದಿಷ್ಟು ಪಾನಿಪುರಿ ತಿಂದ್ಬಿಟ್ಟು ಪಟಾಕ್ಸೆ ಮಿನಿಮಮ್ ಅಂತಿಲ್ಲ, ಮಳೆ ಬರೋ ಟೈಮ್ ಆಗಿದೆ. ಪಾನಿಪುರಿ ಸಾಕು ಗಾಯ್ಸ್. ಅಲ್ಲಿಂದ ಓಡಾಡಿ ತಿರುಗಾಡಿ ಮಾಡಿ ಒಂದಿಷ್ಟು ಶಾಪಿಂಗ್ ಮಾಡ್ಕೊಂಡ್ಬಂದಿನಿ ಗಾಯ್ಸ್. ಸಿಕ್ಕಾಪಟ್ಟೆ ಆಯಿತು ಅವ್ರ ಅಮೌಂಟ. ಹೋಗ್ಲಿ ಬಿಡ್ರಿ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಡ್ರೆಸ್ಸಿಂಗ್ ಸೆನ್ಸ್ ಏನು ಮಾಡೋದಿರುತ್ತಲ್ಲ ಅವಶ್ಯ ಅಂತ ಹೇಳ್ತಾರೆ. ಹಂಗೆ ಒಂದಿಷ್ಟು ತರಬೇಕಾಗುತ್ತೆ, ಎಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ ಗೈಸ್. ಎಲ್ಲ ತೊಗೊಂಡಿನಿ ಸಾಮಾನುಗಳು ಏನೇನು ತೊಗೊಂಡಿವಿ, ನಮ್ಮ ಮಹಿಳಾ ಮಿತ್ರ ಅವ್ರು ಕೊಡಿಸಿದ್ದು. ಬನ್ನಿ ಶಾಪಿಂಗ್ ಅಂತ ಹೋಗಿದ್ದೆ, ಅವರೊಂದು ಶಾಪಿಂಗ್ ಮಾಡಕತ್ತಿಲ್ಲ, ನನಗೂ ಶಾಪಿಂಗ್ ಮಾಡಿಸ್ಬಿಟ್ರು. ಬನ್ನಿ ಗೈಸ್ ಇವಾಗ ಒಂದಿಷ್ಟು ಊಟ ಮಾಡೋಣ. ಬೆಳಗ್ಗೆಯಿಂದ ನಿನ್ನೆ ಪನ್ನೀರ್ ತಿಂದಿದ್ದಲ್ಲ, ಅದೇ ಪನ್ನೀರ್ ತಿಂದವ. ಇನ್ನೂ ಸಿಕ್ಕಾಪಟ್ಟೆ ಹಸುವಾಗ್ಯದ, ಇನ್ನೂ ಏನೂ ತಿಂದೇ ಇಲ್ಲ ನಾನು. ಅದಕ್ಕೆ ಬರುವಾಗ ಐತಲ್ಲ ನಾನು ಹಾಗೆ ಒಂದು ಸ್ವಲ್ಪ ರೈಸ್ ಸಾಂಬಾರು ತೊಗೊಂಡಿನಿ ಗೈಸ್. ಅಲ್ಲೇ ಬರುವಾಗ ಇಲ್ಲಿ ಬಂದು ಮಾಡ್ಕೊಳ್ಳೋದಾಗಲ್ಲ ಅಂತ ನನಗೆ ಗೊತ್ತಿತ್ತು, ಪಕ್ಕ ಗೊತ್ತಿತ್ತು. ಯಾಕಪ್ಪ ಅಂದ್ರೆ ಮಿಕ್ಕಾಗ ಈಗ ಸಿಕ್ಕಾಪಟ್ಟೆ ತಿರುಗಿ ಫಸ್ಟ್ ಟೈಮ್ ಗೈಸ್ ಅಂದ್ರೆ ಜಾಸ್ತಿ ನಾವು ಮಾಲ್ದೊಳಗೆ ಬಟ್ಟೆ ತೊಗೊಳಲ್ಲ. ಮಾಲ್ದಾಗ ನನಗೆ ಸೆಟ್ ಆಗಲ್ಲ. ಅದೇ ನಮ್ಮ ಗಾಂಧಿ ಚೌಕ ಸ್ಟ್ರೀಟ್ ಸೈಡ್ ತೊಗೋತಿದ್ದೆ ನಾನು. ಬಟ್ ಇವತ್ತು ಮಾಲ್ದಾಗ ಎಲ್ಲ ಇಷ್ಟ ಆಗತ್ತು. ಪ್ರತಿಯೊಂದು ಬಟ್ಟೆಗಳು, ಪ್ರತಿಯೊಂದು ಡ್ರೆಸ್ಗಳು ಇಷ್ಟ ಆದವು. ಅದ್ರ ಸಲ ಅಂತಲಕ್ಕೆ ಎಷ್ಟು ಕಾಣ್ತಾವ ಅಷ್ಟು ಎತ್ಕೊಂಡ್ಬಂದಿನಿ. ಬನ್ನಿ ಇವತ್ತಂತೂ ಉಟ್ಕೊಂಡು ತೋರ್ಸಲ್ಲ ನಿಮ್ಗೆ. ಸ್ಪೆಷಲ್ ಡೇ ಅದ, ನಮ್ಮ ಸ್ಪೆಷಲ್ ಡೇ, ನನ್ನ ಸ್ಪೆಷಲ್ ಡೇ. ಅದ್ರ ದಿನ ಹಾಕೊಂತೀನಿ ಅಂತ ತೋರಿಸ್ತೀನಿ ಅಂತ ಗೈಸ್ ನಿಮಗೆ. ಬನ್ನಿ ಇವಾಗ ಐತೆಲ್ಲ ಊಟ ಮಾಡುವಂತ ಸಿಕ್ಕಾಪಟ್ಟೆ ಹಸುವಾಗ್ಯದ ಗೈಸ್. ಮತ್ತೆ ಏನು ಮಾಡವ್ರಿ, ತಾಡ್ತಾವ ಹಸುವಾಗ್ಯದ. ಈಗ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಅಂತ ಗೈಸ್. ನಿಮ್ಗೆ ಶಿಸ್ತು ಊಟ ಮಾಡ್ತೀನಿ. ಈಗ ಸಿಕ್ಕಾಪಟ್ಟೆ ಹಸುವಾಗ್ಯದ ಅವಶ್ಯ. ಬನ್ನಿ ಗೈಸ್. ನೋಡ್ರಿ ಗೈಸ್, ಅದೇ ಬರುವಾಗ ಒಂದಿಷ್ಟು ಅದೇ ಸಾಂಬಾರು ಇತ್ತಲ್ಲ, ಎಕ್ಸ್ಟ್ರಾ ಸಾಂಬಾರು ತೊಗೊಂಬಂದಿದ್ದೆ. ಅದನ್ನೇ ಸಾಂಬಾರ ರೊಟ್ಟಿ ಮುರ್ಕೊಂಡು ಹಾಕೊಂಡಿನಿ. ಅದನ್ನ ಸಪೋಸೆಟ್ ಮಾಡೋದು ಗೈಸ್. ಇವಾಗ ಏನು ಮಾಡ್ತೀರಿ ಹೇಳ್ರಿ, ಭಾಳ ಅಂದ್ರೆ ಭಾಳ ಕೆಟ್ಟ ಎಲ್ಲ ಮತ್ತೆ ಬಂದು ಅಡುಗೆ ಮಾಡ್ಕೊಳ್ಳೋದು, ಇಲ್ಲಿ ಮಾಡ್ಕೊಳ್ಳೋದು. ನಿಮಗೆ ತಿಳಿದವ್ರು ಇದ್ರೆ ನೀವೇ ಸ್ವಲ್ಪ ತಿಳಿದ್ರಿ ನೋಡು, ಮಾಡ್ಕೊಳ್ಳೋದಾಗಲ್ಲ. ಅದಕ್ಕೆ ಬೇಗ ಇದನ್ನೇ ಸಪೋಸೆಟ್ ಮಾಡಿಬಿಟ್ಟು ಸಿಗ್ತೀನಿ ಅಂತೆ ಗೈಸ್. ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊರಗಡೆ ಹೋಗಿ ಒಂದಿಷ್ಟು ಹಾಲು ತೊಗೊಂಬಂದೆ. ಯಾಕಪ್ಪ ಅಂದ್ರೆ ಒಂದು 2 ದಿನ ಆಯ್ತು. ಮತ್ತೆ ಇವಾಗ ಮಿಲ್ಕ್ ಶೇಕ್ ಮಿಸ್ ಮಾಡ್ಕೊಳತ್ತೀನಿ. ಮಿಲ್ಕ್ ಶೇಕ್ ಕುಡ್ದಾಗಿನ ಒಂದು ಸ್ವಲ್ಪ ಮನುಷ್ಯಾಗ ಏನೋ ಒಂಥರ ಹುಮಾಸ್ ಬಂದಂಗೆ ಮೈಯ ಒಳಗೆ. ಅದ್ರ ಸಲ ಅಂತ ಹೇಳಕ್ಕೆ ಮಿಲ್ಕ್ ಶೇಕ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇನ್ಮೇಲಿಂದ ಕಂಟಿನ್ಯೂ ಇರುತ್ತೆ. ಓಕೆ ಗೈಸ್, ಇವಾಗ ಒಂದಿಷ್ಟು ಮಿಲ್ಕ್ ಶೇಕ್ ಮಾಡ್ಕೊಳಕ ಹೀಗೆ ಮಾಡ್ಕೊಳಲ್ಲ, ಹಾಲು ತಂದಿನಿ, ಹಾಲು ಕಾಯಿಸ್ತೀನಿ ಗೈಸ್. ಇವಾಗ ನಮ್ಮ ಸಿಂಬಾಗು ಊಟ ಹಾಕಿ ಎಷ್ಟು ಊಟ ಹಾಕ್ರಿ ಮಿಯಾ ಅನ್ನೋದು ಬಿಡಲ್ಲವ, ಏನು ಹೇಳಮ್ರಿ ಅಂತ ಅವ್ರಿಗೆ. ಬನ್ನಿ ಗೈಸ್, ಇವಾಗ ಒಂದಿಷ್ಟು ಹಾಲು ಕಾಯಿಸ್ಬಿಟ್ಟು ಸಿಗ್ತೀನಿ ಅಂತ ಗೈಸ್. ನಿಮಗೆ ಸಿಕ್ಕಾಪಟ್ಟೆ ಚಳಿ ಅದು ಹೊರಗಡೆ. ಅಪ್ಪ ಏನು ಹೇಳಮ್ರಿ, ಥಂಡಿ ಫುಲ್ ಎಲ್ಲ ನಡೆಸಿಬಿಟ್ಟ ನೋಡ್ರಿ ನನಗಂತೂ. ಅದ್ರ ಸಲ ಅಂತ ಹೇಳಿದ್ರೆ ಎಕ್ಕಡೆ ಹೋಗೋದೇ ಆಗಲಿ. ಅದೆಷ್ಟು ತರ್ಲಾಕ್ ಹೋಗ್ಬೇಕಂದ್ರೆ ಮಿಕ್ಕಿ ಐತೆ ನೋಡಿ ನಮ್ಗೆ. ಅದಕ್ಕೆ ಬಂದು ಫಟಾಫಟ್ ಅಂತ ಹೇಳಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಈ ಸ್ವೆಟರ್ ಹಾಕೊಂಡು ನಿಂತೀನಿ ಗೈಸ್. ಇವಾಗ ಹಾಲಂತೂ ಕಾಯಕ್ಕೆ ಇಟ್ಟಿನಿ. ಇವಾಗ ಒಂದಿಷ್ಟು ಹಾಲು ಕಾಯ್ತದ, ಕಾಯ್ದ್ರೊಳಗಡೆ ಏನು ಅಂತ ಹೇಳ್ತೀನಿ ನೋಡ್ರಿ ಗೈಸ್. ಅದೇ ಒಂದಿಷ್ಟು ಮೈಕ್ ಆರ್ಡರ್ ಮಾಡಿದೆ. ಮೈಕ್ ಬರುತ್ತಾನ ಅಂತ ಹೇಳಿದ್ರೆ ಇಲ್ಲಿ ಹೊರಗೆ ಹೋಗೋಕ್ಕೂ ಆಗಿಲ್ಲ, ಇಲ್ಲಿ ಸ್ವಲ್ಪ ಬೇರೆ ಯೂನಿಕ್ ವಿಡಿಯೋಸ್ಗಳು ತರೋಕ್ಕೂ ಆಗಿಲ್ಲ. ಓಕೆ ಗೈಸ್, ಇನ್ನೊಂದು 2 ದಿನದಾಗ ಮೈಕ್ ಬರ್ತದ. ಬಂತಂದ್ರೆ ನೀವು ಚಾಲೆಂಜ್ ಕೊಡಕತ್ತಿರತ್ತ, ನಾನು ಅದನ್ನು ಕಂಪ್ಲೀಟ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಗೈಸ್. ಓಕೆನಾ? ಒಂದು 2 ದಿನ ವೇಟ್ ಮಾಡಿರಿ. ಆ್ಯಂಡ್ ನಮ್ಮದು ಡೈಲಿ ಲೈಫ್ ವ್ಲಾಗ್ ಆ್ಯಂಡ್ ಅದು ಬಿಟ್ಟಿಗೆ ಚಾಲೆಂಜಿಂಗ್ ವ್ಲಾಗ್ಸ್ ಅದು ಅಂತಲ್ಲ, ಯಾವಾಗಾರ ನೀವು ಕೊಟ್ಟರೆ ಚಾಲೆಂಜಸ್ಗಳನ್ನು ಕಂಪ್ಲೀಟ್ ಮಾಡೋದು, ಏನಾದರೂ ಒಂದು ಚಾಲೆಂಜ್ ತೊಗೊಳ್ಳೋದು, ಈ ಥರ ಮಾಡ್ತೀನಿ. ಬಟ್ ಡೈಲಿ ವ್ಲಾಗ್ಸ್ ಇದ್ದಿದೆ ಗೈಸ್. ನಮ್ಮದು ಡೈಲಿ ವ್ಲಾಗ್ಸ, ನಮ್ಮ ಲೈಫ್ ಸ್ಟೋರಿ ವ್ಲಾಗ್ಸ. ನಾವು ಆ ಥರ ಈ ಥರ ಹಂಗಾಯ್ತು ಹಿಂಗಾಯ್ತು ಹಾಳ ಮೂಳ ಇಲ್ಲ. ನಮ್ಮ ಲೈಫ್ ಸ್ಟೈಲ್, ಒಬ್ಬ ಬ್ಯಾಚುಲರ್ ಲೈಫ್ ಸ್ಟೈಲ್ ಯಾವ ಥರ ಇರ್ತಾನೋ ತೋರಿಸ್ತಾನೆ, ಡೈಲಿ ಲೈಫ ಯಾವ ಥರ ಇರ್ತಾನೋ ತೋರಿಸ್ತೀನಿ. ಕುಂತು ಎಂಜಾಯ್ ಮಾಡಿರಿ ಗೈಸ್. ಏನಾದರೂ ಮತ್ತು ಇದ್ರೊಳಗೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಿತ್ತಂದ್ರೆ ನನಗೆ ಕಮೆಂಟ್ ಮಾಡಿರಿ. ಇದು ಇಂಪ್ರೂವ್ಮೆಂಟ್ ಇರ್ಬೇಕು ಅಂತ ಹೇಳಿದ್ರೆ ಏನಾದರೂ ನಿಮ್ಮ ಸಜೆಷನ್ ಕೊಡ್ರಿ. ಮತ್ತು ದೊಡ್ಡವರಿದ್ರೆ ನೀವು ಸಜೆಷನ್ ಕೊಡಬೇಕು ನಮಗೆ. ಸಜೆಷನ್ ಬೇಗ ಸಜೆಷನ್ ಕೊಡ್ರಿ. ನೀವು ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸಿ ಸಜೆಷನ್ಗಳು ಕೊಡ್ರಿ.
ಓಕೆ ಗೈಸ್ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋ ಏನ್ ಮಾಡೋ ಸಮಯ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರಬೇಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ವಿಡಿಯೋ ಮತ್ತೆ ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್ ಅಷ್ಟೇ.